ಕಳೆದ ಕೆಲವು ದಿನಗಳಿಂದ ದೇಶಾದ್ಯಂತ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಒಂದು ಶಾಲೆಯಲ್ಲಿ ಒಂದು ವಿದ್ಯಾರ್ಥಿನಿ ಒಂದು ಪುಟ್ಟ ಮಗುವನ್ನ ತನ್ನ ಮಡಿಲಲ್ಲಿ ಎತ್ಕೊಂಡು ತರಗತಿಯಲ್ಲಿ ಕುಳಿತಿದ್ದಾಳೆ. ಈ ವಿಡಿಯೋವನ್ನ ನೋಡಿದ ಅನೇಕರು ಆ ವಿಡಿಯೋಗೆ ಮೆಚ್ಚುಗೆ ಅಷ್ಟೇ ಅಲ್ಲದೆ ಅಯ್ಯೋ ಪಾಪ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ವಿಡಿಯೋದ ಹಿಂದಿರುವಂತಹ ಘಟನೆ ಏನು ಅಂತ ಹೇಳಿದ್ರೆ, ಈ ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ಬಾಲಕಿಯ ಹೆಸರು ಅಸ್ಮಿತಾ ತಮಂಗ ಅಂತ ಹೇಳಿ. ಈ ವಿಡಿಯೋ ಬಹುತೇಕವಾಗಿ ಯಾವ ರಾಜ್ಯದ್ದು ಅಂತ ಹೇಳಿ ಗೊತ್ತಿಲ್ಲ. ಸಾಧಾರಣವಾಗಿ ಇದು ಒಂದು ಉತ್ತರ ಭಾರತದ ಯಾವುದೋ ಒಂದು ರಾಜ್ಯದಲ್ಲಿ ನಡೆದಿರುವಂತಹ ಒಂದು ಘಟನೆ. ಈ ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ಬಾಲಕಿಯ ತಾಯಿ ಕೆಲವು ದಿನಗಳ ಹಿಂದೆ ಯಾವುದೋ ಒಂದು ಕಾರಣಕ್ಕೆ ಅಸುನೀಗಿದ್ದಾರೆ, ಅಂದ್ರೆ ಸತ್ತು ಹೋಗಿದ್ದಾರೆ. ಆ ಬಳಿಕ ಅವರ ತಂದೆ ದಿನಗೂಲಿ ಕೆಲಸವನ್ನ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾರಂತೆ. ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಅವರ ದೊಡ್ಡ ಮಗಳು ಈ ಏನು ದೃಶ್ಯದಲ್ಲಿ ಕಾಣ್ತಾ ಇದ್ದಾಳೆ ಈ ಅಸ್ಮಿತಾ ತನ್ನ 1.5 ವರ್ಷದ ತಮ್ಮನನ್ನ ತನ್ನ ಮಡಿಲಿನಲ್ಲಿ ಎತ್ಕೊಂಡು ಶಾಲೆಗೆ ಬಂದು ತರಗತಿಯಲ್ಲೂ ಕೂಡ ಆ ಮಗುವನ್ನ ಎತ್ಕೊಂಡೇ ತನ್ನ ಕೆಲಸವನ್ನ ಅಂದ್ರೆ ಶಾಲೆಯಲ್ಲಿ ಹೇಳ್ತಕ್ಕಂತಹ ಪಾಠಗಳನ್ನ ಬರ್ಕೊಳ್ತಾ ಇದ್ದಾಳೆ. ಇದನ್ನ ಯಾರೋ ವಿಡಿಯೋ ಮಾಡಿದ್ದಾರೆ, ವೈರಲ್ ಕೂಡ ಮಾಡಿದ್ದಾರೆ. ಇಂತಹ ವಿಡಿಯೋಗಳನ್ನ ವೈರಲ್ ಮಾಡುವುದು ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ. ಆದ್ರೆ ಇಡೀ ಸಮಾಜವನ್ನೇ ಈ ವಿಡಿಯೋ ಒಂದು ರೀತಿಯಲ್ಲಿ ಅಚ್ಚರಿ ಮೂಡಿಸಿದೆ, ಆಶ್ಚರ್ಯ ಮೂಡಿಸಿದೆ, ಕರುಣಾಜನಕ, ಮನ ಕಲಕುವಂತಹ ಒಂದಿಷ್ಟು ಸನ್ನಿವೇಶಕ್ಕೆ ಇದು ತಂದಿಟ್ಟಿದೆ. ಶಾಲೆಯಲ್ಲಿ ಮನೆಯಲ್ಲಿ ಯಾರೂ ಇಲ್ಲ, ತಾಯಿ ಇಲ್ಲದ ತಬ್ಬಲಿಗಳಾಗಿದ್ದೇವೆ, ತಂದೆ ಮಾತ್ರ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಏನೂ ತೋಚದೆ ಆ ಕಂದಮ್ಮ ಕೇವಲ ಆ ಮಗುವಿಗೆ ಅಕ್ಕನಾಗಿಲ್ಲ, ಅಕ್ಕರಿಯ ಮಮತೆಯನ್ನ ನೀಡುವಂತಹ ತಾಯಿಯಾಗಿ ತನ್ನ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದಾಳೆ. ಆ ಪುಟ್ಟ ಕಂದ 1.5 ವರ್ಷದ ಕಂದನನ್ನ ಅವ್ರು ಎಲ್ಲಿ ಬಿಡ್ಬೇಕು, ಹಾಗಾಗಿ ತರಗತಿಗೆ ಕರ್ಕೊಂಡ್ ಬಂದಿದ್ದಾಳೆ. ಈ ವಿಡಿಯೋ ನೋಡಿದ ಆದ್ಮೇಲೆ ಅದೆಷ್ಟೋ ಜನ ಮರುಕಪಟ್ಟಿದ್ದಾರೆ. ಅಥವಾ ಕೆಲವರು ಏನ್ ಹೇಳಿದಾರೆ, ಸರ್ಕಾರದವರು ಈ ಒಂದು ಏನಾದ್ರೂ ಇದಕ್ಕೆ ಒಂದು ಪರಿಹಾರ ಮಾಡಬೇಕು, ಆ ಮಗುವನ್ನ ಏನಾದ್ರೂ ಬೆಳೆಸುವಂತಹ ಒಂದಿಷ್ಟು ಕೇಂದ್ರಗಳಿಗೆ ಸಲ್ಲಿಸಬೇಕು, ಕೊಡಬೇಕು ಅಂತ ಹೇಳಿ ಎಷ್ಟೋ ಜನ ಕಮೆಂಟ್ ಕೂಡ ಮಾಡಿದ್ದಾರೆ. ಈ ವಿಡಿಯೋ ಆಗಿ 1-2-3 ದಿನಗಳು ಆಗಿರಬಹುದು. ಇದೀಗ ಆ ಮಗುವಿಗೆ ಏನಾದ್ರೂ ಪರಿಹಾರವನ್ನು ಕೂಡ ಕೊಡಿಸಿರಬಹುದು. ಆ ಮಗುವಿನ ಒಂದು ರೀತಿಯಲ್ಲಿ ಯಾವುದೋ ಒಂದು ಸುರಕ್ಷಿತ ಮಕ್ಕಳ ಏನು ಶಿಶು ಕೇಂದ್ರಗಳಿರುತ್ತೆ ಅಲ್ಲಿಗೂ ಕೂಡ ಆ ಮಗುವನ್ನ ರವಾನಿಸಿರಬಹುದು. ಆದ್ರೆ ಈ ವಿಡಿಯೋ ವೈರಲ್ ಆದಾಗ ಮಾತ್ರ ಅಯ್ಯೋ ಒಬ್ಬೊಬ್ಬರದು ಒಂದೊಂದು ರೀತಿಯಲ್ಲಿ ವಿಚಿತ್ರವಾದಂತಹ ಕಥೆಗಳು ಇದೆ ಅಲ್ವಾ ಅಂತ ಹೇಳಿ ಎಷ್ಟೋ ಜನ ಅನ್ಕೊಂಡಿದ್ದು ಮಾತ್ರ ಸುಳ್ಳಲ್ಲ. ಗ್ರಾಮೀಣ ಭಾಗದ ಮಕ್ಕಳ ಭವಿಷ್ಯ ನಿರ್ಮಾಣಕ್ಕೆ ಸದಾ ಸಿದ್ಧವಾಗಿದೆ ಕೆಆರ್ ಲಕ್ಕಂ ಮೆಮೋರಿಯಲ್ ಸಿಬಿಎಸ್ಇ ಸ್ಕೂಲ್. ಕಳೆದ 12 ವರ್ಷಗಳಿಂದ ಸಾವಿರಾರು ಮಕ್ಕಳ ಬಾಳಿಗೆ ಬೆಳಕಾಗಿದೆ. I am proud to see that KR Lakkam Memorial CBSE School is providing quality education with excellent teaching, discipline and modern facilities. ಪರಿಣಾಮಕಾರಿ ಕಲಿಕೆಗಾಗಿ ವಿಶಾಲವಾದ ತರಗತಿಗಳು, ನುರಿತ ಬೋಧಕರು, ಹೈಟೆಕ್ ಲೈಬ್ರರಿ, ಪ್ರಯೋಗಾಲಯಗಳು, ಶಾಲಾ ವಾಹನಗಳು ಲಭ್ಯವಿದೆ. ಪ್ರತಿ ವರ್ಷ 100ರಷ್ಟು ಫಲಿತಾಂಶ ದಾಖಲಿಸಿದ ಹೆಗ್ಗಳಿಕೆ ನಮ್ಮದು. Our school focuses on academic excellence along with personality development, spoken English, sports and competitive exams. ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಒತ್ತು ನೀಡಲಾಗುತ್ತೆ. ಆರೋಗ್ಯದ ಕಾಳಜಿಗಾಗಿ ಪ್ರತ್ಯೇಕ ಕೊಠಡಿಗಳಿವೆ. 5ರಿಂದ 10ನೇ ತರಗತಿ ತನಕ ಬಾಲಕರ ಹಾಸ್ಟೆಲ್ ಸೌಲಭ್ಯವಿದೆ. Admissions are open for the academic year 2026-27. I request all the parents to take admission. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ವಿಶೇಷ ತರಬೇತಿ ಕೊಡಲಾಗುತ್ತೆ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ ಕೆಆರ್ ಲಕ್ಕಂ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.